ಹಲೋ ಹಾಯ್ ನಮಸ್ಕಾರ. ಅಶ್ವವೇಗ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಕಾರ್ತಿಕ್. ರೋಹಿತ್ ಶರ್ಮಾ ಸೆಂಚುರಿ ಬಾರಿಸಿದ್ರೆ ಟೀಮ್ ಇಂಡಿಯಾದ ಇನ್ನೊಬ್ಬ ಆಟಗಾರನಿಗೆ ಪ್ರಶಂಸೆಯ ಸುರಿಮಳೆಗೈಲಾಗ್ತಾ ಇದೆ. ಎಂಥದ್ದೊಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಅದೇನಪ್ಪಾ ಅಂದ್ರೆ, ಹಿಟ್ ಮ್ಯಾನ್ ನಿನ್ನೆನೋ ಸೆಂಚುರಿ ಬಾರಿಸಿದ್ರು. ಆದ್ರೆ ಲಾರ್ಡ್ಸ್ ನ ಲಾರ್ಡ್ ಎಂದೇ ಫೇಮಸ್ ಆಗಿದ್ದಂತ ಶಾರ್ದುಲ್ ಠಾಕೂರ್ ಅವರು ನೀಡಿರುವಂತಹ ಪ್ರೀತಿಯ ಬ್ಯಾಟ್ ನಿಂದ ಹಿಟ್ ಮ್ಯಾನ್ ಅವರು ನಿನ್ನೆ ದಿಟ್ಟ ಉತ್ತರವನ್ನ ನೀಡಿದ್ದಾರೆ. ಸಾಕಷ್ಟು ನಿವೃತ್ತಿಗಳ ವದಂತಿಗಳ ನಡುವೆ ಹಿಟ್ ಮ್ಯಾನ್ ನಿನ್ನೆ ಎಲ್ಲರಿಗೂ ತಕ್ಕ ಉತ್ತರವನ್ನ ನೀಡಿದ್ದಾರೆ. ಅದೇನಂದ್ರೆ 138 ರನ್ಗಳನ್ನ ಬಾರಿಸುವ ಮೂಲಕ ನಿನ್ನೆ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ, ಕೊನೆಯ ಪಂದ್ಯದಲ್ಲಿ ಭಾರಿ ಆಟವನ್ನ ಆಡಿದ್ದಾರೆ. ಇದರ ಮಧ್ಯೆ 27 ರನ್ಗಳಿಂದ ಭಾರತವು ಸೋಲನುಭವಿಸಿತು. ಆದ್ರೂ ಸಹಿತ ಹಿಟ್ ಮ್ಯಾನ್ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆದ್ರು. ಅವರ ದಿಟ್ಟ ಆಟ ಎಲ್ಲರೂ ನೋಡಿದ್ದಾರೆ. ಆದ್ರೆ ಇದರ ಮಧ್ಯೆ ಶಾರ್ದುಲ್ ಠಾಕೂರ್ ಅವರು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಶಾರ್ದುಲ್ ಠಾಕೂರ್ ಅವರ ಒಂದು ಕಾಮೆಂಟ್ರಿ ಬಾಕ್ಸ್ ನಲ್ಲಿರುವಂತಹ ಈ ಒಂದು ವಿಡಿಯೋ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದೇನಂತಂದ್ರೆ, ನಿನ್ನೆ ಶಾರ್ದುಲ್ ಠಾಕೂರ್ ಅವರು ಹೇಳ್ತಾ ಇದ್ರು, ಹಿಟ್ ಮ್ಯಾನ್ ಸೆಂಚುರಿ ಹೊಡಿಲಿಕ್ಕೆ ನಾನೇ ಕಾರಣ ಅಂತ. ಅದೇನಂತೀರಾ? ಹಿಟ್ ಮ್ಯಾನ್ಗೆ ಬಹಳ ಪ್ರೀತಿಯಿಂದ 2 ಬ್ಯಾಟ್ಗಳನ್ನ ಕೊಟ್ಟಿದ್ದಾರೆ. ಅದೇನಂದ್ರೆ SS ಸಂಸ್ಥೆಯ ಬ್ಯಾಟ್ಗಳು ಇವಾಗಿದ್ದು, ಈ ಬ್ಯಾಟ್ಗಳು ವಿಲ್ಲೋ ಮರಗಳಿಂದ ತಯಾರಾಗಿದ್ದು, ಈ ಮರಗಳಿಂದ ತಯಾರಾದಂತಹ ಬ್ಯಾಟ್ಗಳನ್ನ ರೋಹಿತ್ ಶರ್ಮಾ ಅವರು ಸಾಕಷ್ಟು ಇಷ್ಟಪಡ್ತಾ ಇದ್ರಂತೆ. ಹೀಗಾಗಿ ಶಾರ್ದುಲ್ ಠಾಕೂರ್ ಅವರಿಗೆ ಒಂದ್ಸಾರಿ ರೋಹಿತ್ ಶರ್ಮಾ ಅವರು ಕೇಳಿದ್ರಂತೆ, ಈ 2 ಬ್ಯಾಟ್ಗಳನ್ನ ನನಗೆ ಕೊಡು, ನನಗೆ ಆಟ ಆಡ್ಲಿಕ್ಕೆ, ಮೈದಾನದಲ್ಲಿ ಒಳ್ಳೆ ಆಟ ಆಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ರೋಹಿತ್ ಶರ್ಮಾ ಅವರು ಶಾರ್ದುಲ್ ಠಾಕೂರ್ ಅವರಿಗೆ ಕೇಳ್ಕೊಂಡಿದ್ರಂತೆ. ಎಷ್ಟೇ ಆದ್ರೂ ಸೀನಿಯರ್ ಆಟಗಾರ ರೋಹಿತ್ ಶರ್ಮಾ. ಹೀಗಾಗಿ ಶಾರ್ದುಲ್ ಠಾಕೂರ್ ಅವರು ಇಲ್ಲ ಅನ್ನೋ ಪ್ರಶ್ನೆನೇ ಇಡ್ಲಿಲ್ಲ ಅಂತೆ. ಅಷ್ಟು ಪ್ರೀತಿಯಿಂದ ಆ 2 ಬ್ಯಾಟ್ಗಳನ್ನ ರೋಹಿತ್ ಶರ್ಮಾ ಅವರಿಗೆ ನೀಡಿದ್ರಂತೆ. ಸೊ ನಿನ್ನೆ ಅದೇ ಬ್ಯಾಟ್ ನಿಂದ ರೋಹಿತ್ ಶರ್ಮಾ ಅವರು ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಬ್ಯಾಟ್ ಬೀಸಿ ಸೆಂಚುರಿ ಬಾರಿಸಿದ್ದಾರೆ. ಸೆಂಚುರಿ ಬಾರಿಸಿದ್ರು ಸಹಿತ ಎಲ್ಲ ಒಂದು ಕಡೆ ಹಿಟ್ ಮ್ಯಾನ್ ಸೆಂಚುರಿ ವೇಸ್ಟ್ ಆಯ್ತು ಅನ್ನೋಕ್ಕಿಂತ ಟೀಕಾಕಾರರಿಗೆ ಬಾಯಿ ಮುಚ್ಚಿಸುವಂತ ದಿಟ್ಟ ಉತ್ತರವನ್ನ ನೀಡಿದ್ದಾರೆ ರೋಹಿತ್ ಶರ್ಮಾ ಅನ್ನೋದು ಕೆಲವೊಂದು ಕಡೆ ಇದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತೊಂದು ಕಡೆ ಶಾರ್ದುಲ್ ಠಾಕೂರ್ ಅವರು ನೀಡಿದಂತಹ ಬ್ಯಾಟು ಭಾರಿ ಚರ್ಚೆ ಆಗ್ತಾ ಇದೆ. ಶಾರ್ದುಲ್ ಠಾಕೂರ್ ಅವರು ಈಗಾಗಲೇ SS ಸಂಸ್ಥೆಯ ಮಾಲೀಕರಿಂದ ಕೆಲವೊಂದಿಷ್ಟು ಒಪ್ಪಂದಗಳನ್ನು ಮಾಡಿಕೊಂಡಿದ್ರು. ಸೊ ಆ SS ಸಂಸ್ಥೆಯ ಮಾಲೀಕರು ಶಾರ್ದುಲ್ ಠಾಕೂರ್ ಅವರಿಗೆ ಈ ಬ್ಯಾಟ್ಗಳನ್ನ ನೀಡಿದ್ರಂತೆ. ಈ ಬ್ಯಾಟ್ಗಳನ್ನ ರೋಹಿತ್ ಶರ್ಮಾ ಅವರು ಕೂಡ ಅಷ್ಟೇ ಇಷ್ಟಪಡ್ತಾ ಇದ್ರಂತೆ. ಹೀಗಾಗಿ ರೋಹಿತ್ ಶರ್ಮಾ ಅವರು ಶಾರ್ದುಲ್ ಠಾಕೂರ್ ಅವರಿಂದ ಇಸ್ಕೊಂಡಿರುವಂತಹ ಆ ಒಂದು ಬ್ಯಾಟ್ಗಳಿಂದ ನಿನ್ನೆ ರೋಹಿತ್ ಶರ್ಮಾ ಅವರು ಸೆಂಚುರಿ ಬಾರಿಸಿದ್ದಾರೆ. ಆದ್ರೂ ಸಹಿತ ನಿನ್ನೆ 27 ರನ್ಗಳ ಅಂತರದಿಂದ ಭಾರತ ತಂಡವು ಸೋಲು ಅನುಭವಿಸಿದೆ. ಈ ಮುಖೇನ 2-1 ಅಂತರದಲ್ಲಿ ಭಾರತವು ಸುಲಭವಾಗಿ ಇಂಗ್ಲೆಂಡ್ಗೆ ತುತ್ತಾಗಿದೆ ಅಂತಾನೆ ಹೇಳ್ಬೋದು.